ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾನು ಮೊದಲಿಗೆ ಹೇಳ್ತೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನನಗೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ನನ್ನ ಚಾನಲ್ ಆದಷ್ಟು ತುಂಬ ವ್ಯೂವ್ಸ್ ಬರುತ್ತೆ, 500 600 1000 ಕೂಡ ವ್ಯೂವ್ಸ್ ಬರುತ್ತೆ. ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. ಆ ಸಬ್ಸ್ಕ್ರೈಬ್ ಆದರೂ ಮಾಡಿಬಿಟ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ನಿಮ್ಮದು ಒಂದು ಸಹಕಾರ ಇರಲಿ ನನಗೆ. ಇವತ್ತು ನಾನು ಬಂದಿರೋದು ಮೀಡಿಯಮ್ ಸೈಜ್, ಮೀಡಿಯಮ್ ಅಂದರೆ ತುಂಬ ಚಿಕ್ಕ ಸೈಜು ಅಂಜಲ್ ಫಿಶ್ ಇದೆ ನೋಡಿ. ಅಂಜಲ್ ಫಿಶ್ ಕಟ್ಟಿಂಗ್ನ ತೋರಿಸ್ಬೇಕು ಅಂತ ನಾನು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು 260 kg ಪೀಸಲ್ಲಿ 3 ಪೀಸ್ ಬಂದಿದೆ. ಇದೇ ಸೈಜಲ್ಲಿ 3 ಪೀಸ್ ಬಂದಿದೆ. kg 1 kg 100 grams ಎಷ್ಟು ಇತ್ತು, 260 kg ಇತ್ತು. ಇದಕ್ಕೆ ಒಟ್ಟು 300 ಸಮಥಿಂಗ್ ಎಷ್ಟು ತೆಗೆದಿದ್ದಾರೆ ನನಗೆ. ತುಂಬ ದಿನ ಆಯಿತು, ವರ್ಷನೇ ಆಯಿತು ಅಂಜಲ್ ಫಿಶ್ ತಿಂದೆ. ಸೊ ಚಿಕ್ಕ ಸೈಜಲ್ಲಿ ಬಂದಿದ್ದು, ಸ್ವಲ್ಪ ರೇಟು ಕಡಿಮೆ ಇದೆಯಲ್ಲ ಅಂತ ನಾನು ಅಂಜಲ್ ಫಿಶ್ನ ತಗೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ. ಅದೇ ರೀತಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಒಂದು ನಿಮ್ಮಿಂದ ಚಿಕ್ಕ ರಿಕ್ವೆಸ್ಟ್ ನಿಮಗೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಅಂಜಲ್ ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಒಂದು ಫಿಶ್ ತಗೊಂಡಿದ್ದೀನಿ. ತಗೊಂಡು ಮೊದಲು ಕತ್ರಿಯಿಂದ ಈ ಸೈಡ್ನ ಎಲ್ಲ ಕಟ್ ಮಾಡಿ, ನೀಟಾಗಿ ಕಟ್ ಮಾಡ್ಕೊಂಡು ಹೋಗಿ. ಆಮೇಲೆ ಸೈಡಲ್ಲಿರೋ ಎಲ್ಲ ಪಾರ್ಟ್ಸ್ನು ಕ್ಲೀನ್ ಮಾಡೋ ಯಾವ ಪಾರ್ಟ್ಸ್ ಇದೆ ನೋಡಿ, ಆ ಪಾರ್ಟ್ಸ್ನ ನೀಟಾಗಿ ಕಟ್ ಮಾಡಿಕೊಂಡು, ಆನಂತರ ಇದರಲ್ಲೇನು ಇಲ್ಲಿ ಏನೂ ತೆಗಿಯೋಂಗಿಲ್ಲ, ಇಲ್ಲಿ ನೀಟಾಗಿರುತ್ತೆ ಇದು ಈ ಪಾರ್ಟ್ಸು. ಈ ಸೈಡಲ್ಲಿ ಇಲ್ಲಿಂದ ಕತ್ರಿನ ಹಾಕಿಬಿಟ್ಟು ಈ ಥರ ಕಟ್ ಮಾಡಿ, ಎರಡು ಸೈಡಿಂದ ಇಲ್ಲಿಂದ ಈ ಥರ ಕಟ್ ಮಾಡಿಬಿಟ್ಟು, ಆನಂತರ ಈ ತಲೆ ಭಾಗ ಉಂಟಲ್ಲ, ಇಲ್ಲಿಂದ ಈ ಥರ ಕಟ್ ಮಾಡಿದರೆ ಆಯಿತು. ಕಟ್ ಆಯ್ತಲ್ಲ, ಕಟ್ಟಿಂಗ್ ಆಯ್ತಲ್ಲ. ಹೀಗೆ ಬಿಡಿಸ್ಬಿಟ್ಟು ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಕಟ್ ಮಾಡಿಬಿಡಿ. ತಲೆ ತೆಗ್ದಾಯ್ತು, ತಲೆ ತೆಗ್ದಾಯ್ತು. ಇಷ್ಟಾದ ನಂತರ ಇಲ್ಲಿಂದ ಕತ್ರಿಯಲ್ಲಿ ಒಳಗಡೆಯಿಂದ ಕ್ಲೀನ್ ಮಾಡಬೇಕಲ್ಲ, ಕತ್ರಿಯಲ್ಲಿ ಈ ಥರ ಲೈನ್ಸ್ ಹಾಕಿಬಿಡಿ ನೋಡಿ. ನೀಟಾಗಿ ಬಂತಲ್ಲ. ಇನ್ನು ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಕಟ್ಸ್ ಹಾಕಬೇಕು. ಇದನ್ನು ಒಳಗಡೆಯಿಂದ ಈ ಥರ ನೀಟಾಗಿ ತೆಗೆದ್ಬಿಟ್ಟು ಇದನ್ನೆಲ್ಲ ತೆಗಿಬೇಕು. ಈ ಕಪ್ಪಗಿದೆಯಲ್ಲ, ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಡಿ. ಮತ್ತು ವಾಶ್ ಮಾಡುವಾಗ ಹೇಗೋ ಕ್ಲೀನ್ ಮಾಡ್ತೀವಲ್ಲ, ಆವಾಗಲೂ ಕ್ಲೀನ್ ಮಾಡ್ಕೋಬೋದು. ಇದನ್ನು ಕಟ್ಟಿಂಗ್ ಹಾಕಬೇಕಲ್ಲ, ಸೊ ಅದಕ್ಕೋಸ್ಕರ ಕಟ್ಟಿಂಗ್ ತೋರಿಸ್ತೀನಿ. ಮನೆಯಲ್ಲೇ ತಂದು ಮಾಡೋರು ಹೊರಗಡೆ ಈ ಥರನೇ ತಗೊಂಡು ಬಂದು ಮನೆಯಲ್ಲೇ ಕಟ್ಟಿಂಗ್ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತಿದ್ದೀನಿ. ಈಗ ಬಾಲನ ಕತ್ರಿಯಲ್ಲಿ ಕಟ್ ಮಾಡಿದೆ. ಕಟ್ ಮಾಡಿಬಿಟ್ಟು ಒಂದು ಶಾರ್ಪ್ ಆಗಿರೋ ಚಾಕು ತಗೊಂಡು ಈ ಥರ ಇದನ್ನು ಫಸ್ಟ್ ಈ ಥರ ಕಟ್ ಮಾಡಿ, ಈ ಥರ. ಆಮೇಲೆ ಉಳಿದಿದ್ದನ್ನು ಕ್ರಾಸ್ ಆಗ್ಬೋದು, ಇಲ್ಲ ನೇರನೂ ಆಗ್ಬೋದು. ನನಗೆ ಚಿಕ್ಕದಲ್ವ, ನೇರನೇ ಮಾಡ್ತಾಯಿದ್ದೀನಿ. ಈ ಥರ ಕಟ್ಸ್ ಮಾಡ್ಕೊಂಡು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಇಷ್ಟು ದಪ್ಪ ಇಟ್ಟಿದ್ದೀನಿ. ಇದಕ್ಕಿಂತ ದಪ್ಪನೂ ಇಟ್ಕೋಬೋದು,
ದೊಡ್ಡದು ಮೀನಾದರೆ ತೆಳ್ಳಗೆ ಮಾಡ್ಬೋದು, ಇದು ಚಿಕ್ಕದಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಆಗುತ್ತೆ. ಇದನ್ನು ಸೀಸರಲ್ಲಿ ಕಟ್ ಮಾಡಿದರೆ ಸಾಕು. ನೋಡಿದ್ರಲ್ಲ ಅಂಜಲ್ ಮೀನು ಹೆಂಗೆ ಕಟ್ ಮಾಡೋದು ಅಂತ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಂಜಲ್ ಕಟ್ಟಿಂಗ್ ಎಲ್ಲ ಫಿನಿಶ್ ಆಯಿತು. ನೋಡಿ ಈ ಥರ ಬರುತ್ತೆ ಪೀಸಸ್ ಈ ಥರ ಬರುತ್ತೆ. ಇದಕ್ಕೆ ಫಿಶ್ ಫ್ರೈ ಮಸಾಲ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿಬಿಟ್ಟು ಫ್ರೈ ಮಾಡಿದರೆ ಆಯಿತು. ತವಾ ಫ್ರೈ ಏನಾದರೂ ತವಾ ಫ್ರೈ ಆಗುತ್ತೆ, ಇಲ್ಲಾಂದರೆ ಆಯಿಲ್ ಫ್ರೈ, ಏನು ರವೆ ಹಾಕಿಬಿಟ್ಟು ರವೆ ಫ್ರೈ ಮಾಡ್ತಾರಲ್ಲ ಅದು ಕೂಡ ಮಾಡ್ಬೋದು. ನೋಡಿ ಈ ಥರ ಇದೆ.